ಉದ್ದನೂ ಅವ್ರದ್ದೇ, ನಾರಾಯಣಪ್ಪ ಅವ್ರದ್ದೇ. ಘಾಟಿ ಸುಬ್ರಹ್ಮಣ್ಯ ಜನಗಳ ಜಾತ್ರೆ ನಾರಾಯಣಪ್ಪ ಅವ್ರದ್ದು ನೋಡಿ, ಗ್ರ್ಯಾಂಡಾಗಿ ಮಾಡಿದ್ದಾರೆ. ನಿನ್ನೆಲ್ಲ ಮೆರವಣಿಗೆ ಇತ್ತಂತೆ, ಸಂಡೆ ಒಳಗುವಾನ ಏನು ಕೆಂಪೇಗೌಡಂಗೆ ಹಾಕಿಬಿಟ್ಟಿದ್ದಾರೆ. ಎಷ್ಟು ಜೊತೆ ಕಟ್ಟಿದಾರೋ ಕೇಳೋಣ, ಎನ್ಕ್ವೈರಿ ಮಾಡೋಣ. ಇಲ್ಲಿ ಕೂತಿದ್ದಾರೆ ನಾರಾಯಣ, ಗೊತ್ತಾಯ್ತು ಗೊತ್ತಾಯ್ತು. ನಮಸ್ಕಾರ ಸ್ವಾಮಿ. ನಿನ್ನೆ ಬರಕ್ಕಾಗಲಿಲ್ಲ, ನಾನು ಫಾರಿನ್ ನಲ್ಲಿ ಹೆಂಗೋ ನೀನು ನಂದ್ಗಡೆ ನಿನ್ನೆ ಸುಮಾರು ಬಂದಿದ್ಲು. ಇಲ್ಲ 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 ಅವ್ರು ಬಂದಿದ್ಲು, ಸುಮಾ ಬಂದಿದ್ಲು. ಇವನು ಲೋಕೇಶ ಬಂದಿದ್ದ, ಲೋಕೇಶ ಬಂದಿದ್ದ, ಕೆಂಗಲ್ಲಿಂದ ಬಂದಿದ್ದ. ಕರೆದವ್ರೆ ನಾಳೆ. ಅಲ್ಲೇ ವಿನೋಣ, ಅಲ್ಲೇ ಪಕ್ಕದಾಗೆ. ಈಗ ಎಷ್ಟು ವಯಸ್ಸು? 95. 95. ಯಜಮಾನ್ರು ಹೆಂಗವ್ರು ನೋಡಿ, 95. ಎಲ್ಲ ನೀವು ಎಲ್ಲಿ ರೈತರಾ? ಎಲ್ಲಿಂದ ಬಂದಿರೋರು? ಎಲ್ಲ ಲೋಕಲ್ ಬೆಂಗಳೂರು, ಔಟ್ಸೈಡ್ ಯಾರಿಲ್ಲ? ಹಾಂ, ಪುಟ್ಟ ಅಲ್ಲಿ ಗಟ್ಟಿ ಅಂತ ಕುಟ್ಕೊಂಬರ ಎಲ್ಲ ನೋಡು. ಅಲ್ಲ ಮೊದಲು ಅಡಿಕೆ ಕೊಟ್ಟು ಧೂಳು ಮಾಡು. ಅಡುಗೆ ಕೊಟ್ಟಪ್ಪು, ಚೆನ್ನಾಗಿ ಧೂಳು ಮಾಡು. ಯಜಮಾನ್ರಿಗೆ ಇಂಟರ್ವ್ಯೂ ಮಾಡ್ತೀನಿ. ಯಜಮಾನ್ರ ಜೊತೆ ನಾನು ಸ್ವಲ್ಪ ಒಂದು ಓಸಲಿನ ತೊಗೊಂಡಿದ್ದೆ. ಹಾಂ, ಆಶೀರ್ವಾದ ಮಾಡಿ. ಹಾಂ ಸ್ವಾಮಿ, ಈ ಸರಿ ಹೆಂಗೈತೆ ಇದು? ಈ ಸತಿ ಎತ್ತು ತರ ಬಂದೈತೆ. ಎತ್ತು ಎಲ್ಲಕ್ಕಿಂತ ಈ ಸತಿ ಘಾಟ್, ಎತ್ತು ಘಾಟ್ ಐತೆ. ಹೌದಾ? ವ್ಯಾಪಾರೇನು ಅಷ್ಟಾಗಿ. ಹಾಂ, ವ್ಯಾಪಾರ ಅಷ್ಟೇನಿಲ್ಲ ಅಂತೀರ? ಜನ ಇಲ್ಲ, ಜನ ಕಮ್ಮಿ ಇದ್ದಾರೆ ಈ ಸಲ. ಯಾಕೆ ಈ ಸಲ ಈ ಥರ? ಏನೋ ಎಡವಟ ಇಲ್ಲ. ಹೋದ ವರ್ಷ ಗಿರಾಕಿ ಜಾಸ್ತಿ ಇತ್ತು, ಈ ಸಾರಿ ಎತ್ತು, ಆ ಸಾರಿ ಎತ್ತು ಕಮ್ಮಿ ಇತ್ತು, ಈ ಸಾರಿ ಎತ್ತು ಜಾಸ್ತಿ ಬಂತು. ಎತ್ತು ದುಡ್ಡು ಜಾಸ್ತಿ, ಈ ಜನ ಕಮ್ಮಿ ಆಗೋದು, ಗಿರಾಕಿ ಕಮ್ಮಿ. ಆದ್ರೆ ನಾನು ಈಗ ಬಂದಿದ್ದೀನಲ್ಲ, ದನಗಳು ಕಮ್ಮಿ ಇದೆ ಅಲ್ಲ? ಜಾಸ್ತಿ ಇದೆಯಾ ದನಗಳು? ಜಾಸ್ತಿ ಐತಣ್ಣ, ಜಾಸ್ತಿ ಐತೆ. ಡಬಲ್ 2. ಹೌದಾ? ಹೌದು. ಈಗ ಅದು ಬೇರೆ ಬೇಡ. ನೀವೆಷ್ಟು ಜೊತೆ ಕಟ್ಟಿದ್ದೀರಾ? 10. ಏನು ನಿಮ್ಮ ಮೊಮ್ಮಗ ಅಡುಗೆ ಮಾಡಿದ್ದು ನೋಡಿದೆ, ಅದಕ್ಕೆ ಏನು ಅದು ಅಕ್ಕಿ ಬೆಲ್ಲ ಏನೇನೋ ಭಾರಿ ಬೇಯಿಸ್ಬಿಟ್ಟು ಹಾಕ್ತಾವ್ರೆ ಎತ್ತುಗಳಿಗೆ. ಹಾಂ, ಅದು ಇವಕ್ಕೆಲ್ಲ ಅಲ್ಲಿ ನಾವು ಕೊಡೋ ತಿಂಡಿ ಕೊಡ್ತೀವಿ, ಆ ಥರ ತಂದೃಷ್ಟಿ ಕೊಡ್ತಾರೆ ಎತ್ತುಗಳಿಗೆ. ನಮ್ಮ ಕಥೆನೇ ಬೇರೆ. ನಮ್ಮ ಊಟಕ್ಕೆ ಆರೋಗ್ಯ ಹೇಗಿದೆ ಈಗ? ಆರೋಗ್ಯ ಹಾಂ, ಅದೇ ಇಲ್ಲಿಂಗ್ ಹೋಗಿ ಈಗ ಕೆಂಗಲ್ ಬರ್ತೀರಾ ನೀವು ನಾಳೆ ಸಂಕ್ರಾಂತಿಗೆ? ಬರಬೇಕಲ್ಲಿ. ಅಲ್ಲ ಒಂದು ಪ್ರೈಸ್ ಇಟ್ಟಿದ್ದೀವಿ ನಾವು ಹಸುಗಳಿಗೆ. ನೀವೆಲ್ಲ ಎತ್ತುಗಳು ಕೊಡ್ತಿದ್ದೀರಾ, ನಾವು ಎತ್ತುಗಳು ಎಲ್ಲಿಂದ ಬರುತ್ತೆ? ಹಸುಗಳಿಂದ ಬರುತ್ತೆ. ಹೌದು, ಹಸುಗಳು ನೋಡ್ಬೇಕು ಅಂದ್ಬಿಟ್ಟು ಹಸುಗಳು ಈ ಸಲ ನಾವು ಅಲ್ಲಿ ಲೋಕಿ ಅರೇಂಜ್ ಮಾಡಿ ಬರ್ಬೇಕು ನೀವು ಕೆಂಗಲ್. ಎಷ್ಟನೇ ತಾರೀಕು ಕೆಂಗಲ್? 14ನೇ, ಇದು ಸಂಕ್ರಾಂತಿ ಆದ್ಮೇಲೆ 14ರಿಂದ. ನಮ್ಮ ಸಪ್ಲಮ್ಮ ಬಂದ್ಮೇಲೆ ಹೋಗ್ಬೇಕಲ್ದ್ರು. ಸಪ್ಲಮ್ಮ ಯಾವ ತಾರೀಕು? ಸಪ್ಲಮ್ಮ 2ನೇ ತಾರೀಕು. ಪೌರ್ಣಮಿಗೆ ಅದು ತೇರು ಎಲ್ಲಪ್ಪ ಜನವರಿ. ಪೌರ್ಣಮಿ ಈ ನಾಳೆ ಅಮಾವಾಸ್ಯೆ ಹೋದ್ಮೇಲೆ ಪೌರ್ಣಮಿಗೆ. ಅಲ್ಲ, ನಾನು ಅಲ್ಲಿ ಬರಬೇಕು, ತಾರೀಕು ಹೇಳು. ನೀನು 3ನೇ ತಾರೀಕು ಅಲ್ಲಿರು, 3, 4. 4 ಹೋದ್ಸಲ ಯಜಮಾನ್ರು ಕ್ಯಾಂಪ್ ಒಳಗೆ ಇದ್ದೆ ಒಂದು ನೈಟು. ಹೌದಾ? 4, 5 ಬಂದ್ಬಿಡು. 4, 5 ಬಂದ್ಬಿಡು. ಅವತ್ತೆಲ್ಲ ಮಟನ್ ಊಟ ಕುರುಪಟ್ಲೆ ಹಾಕ್ತಾನೆ. ಹಾಕ್ತಾರೆ ಯಜಮಾನ್ರು. ಏನು ಅವರು ಒಂಥರ ಅವರು ನಮ್ಮ ಸಿದ್ಧಗಂಗೆ ಸ್ವಾಮಿಗಳಿದ್ದಂಗೆ ಅವರು. ಅಲ್ಲ, ಅವರ ಆಶೀರ್ವಾದ ಅಲ್ಲಿ ಇದ್ರಾಗ ನಾನು ಉಕ್ಕೇರಿ ಮಠದಾಗ ತಗೊಂಡಿದ್ದು. ಹೌದಾ? ಅರೆ ನಾನು 3-4 ಅಲ್ಲಿ ಬರಬೇಕು. ಅವತ್ತು ಸ್ವಾಮಿಗಳು ಕಟ್ಟಾಗಿ ಬಿಸಿ ಆಗ್ತದೆ ಚಪ್ಪಲಿ. ಅವತ್ತು ಹಾಕಿರೋದು ನಾನು. ನನ್ನ ವಯಸ್ಸು 19 ವರ್ಷ ಅವಾಗ ವಯಸ್ಸು. ಹೌದಾಕಿತ್ತು. ಇದನ್ನು ಬೆಳೆಸ್ತಾ ಇದ್ದೆ ಉಕ್ಕೇರಿ ಸ್ವಾಮಿಗಳು. ಏನೋ ನಮಗೂ ಅವರು 105 ವರ್ಷ ಸ್ವಾಮಿಗಳು ಪಗಡ ಕೊಟ್ಕೊಂಡು ನಾನು ಎತ್ತಿದ್ರು. ಅದೇ ಹೊತ್ತು 1 ವರ್ಷ ನೋಡಿ, ಸ್ವಾಮಿಗಳ ಹತ್ರ ಆಶೀರ್ವಾದ ತೊಗೊಂಡ್ರು, ಅವ್ರ ಹತ್ರ ನಾವು ಆಶೀರ್ವಾದ ತೊಗೊಳೋದು ಇನ್ನೂ ಇಲ್ಲ. ಅವ್ರು ಏನು ಹೇಳಿದ್ರು ಅಷ್ಟೇ.
ಅವರು ಕೊಟ್ಟರು ಗೆಜ್ಜೆ ಮಡಗಿದ್ದೀನಿ ಹಾಂ ಇಲ್ಲೇ ತಂದಿದ್ದೀನಿ ಸರ ಹಾಂ ಹಾಂ ಇದು ರುದ್ರಾಕ್ಷಿ ಸರ ತಂದಿದ್ದೀನಿ ಹಾಂ ಆಗೈತೆ ಸುಮ್ಮನೆ ಚೆನ್ನಾಗಿ ಆ ರುದ್ರಾಕ್ಷಿ ಬೆಲೆ ಕಟ್ಟಕ್ಕೆ ಆಗಲ್ಲ. ಮೊಮ್ಮಕ್ಕಳೆಲ್ಲ ಬಂದವರ ಮಕ್ಕಳು 5 ಜನ ಬಂದವ್ರೆ ಮಾತಾಡ್ತೀನಿ ಮೊದಲು ನಿಮ್ಗೆ ಮಾತಾಡ್ಬಿಟ್ಟು ಅಲ್ಲಿ ಹೋಗೋಣ ಅಂತ 5 ಜನನೂ ಹೋಗ್ರಿ. ನೆನೆ ಹೆಂಗೆ ಮೆರವಣಿಗೆ ಆಯಿತು? ಅದ್ರ ಕತೆ ಹೇಳ್ಬಾರ್ದು, ನೆನ್ನೇನು ಕತೆ. ಹಾಂ ನೆನ್ನೆ ಬರ್ಬೇಕಾಯ್ತಣ್ಣ ನೆನ್ನೆ ಅಳ್ಳಿಸ್ಬಿಟ್ರು ನನ್ನ ಪ್ರಪಂಚ. ಹಾಂ ಇನ್ನು ಗಲಾಟ ಜನಸಂಖ್ಯೆ ಜಾಸ್ತಿ, ನೂಕುನುಗ್ಲು ಹೂಕುಳೇನು ಹಾಂ ಇದು ಎಲ್ಲ ಆ ಕಡೆ ನೋಡು, ಆ ಹೂನಾರ 250 ಹೂನಾರ ಬಂದವು. ಈ ಥರದ್ದು ಆ ಥರದ್ದು 250 ಬಂದವು. ಹಾಂ ನಿನ್ಗೆ ಹಾಕ್ಬಿಟ್ಟವ್ರೆ ಕತ್ತು ಹಿಡ್ಕೊಳಕ್ಕಾಗಲಿಲ್ಲ, ಹಂಗೆ ತೆಗೆದು ಈ ಕಡೆ ಕೊಡ್ತಾ ಇದ್ದಾರೆ. ಭಾರ ತಡಿಯೋಕ್ಕಾಗಲ್ಲ. ಯಾರ ಎತ್ತುಗಳವ್ರು ಅಂತ ಹೇಳ್ಬಿಟ್ಟೆ. ಹಾಂ ನಾನು ಇವಾಗ ಕೂತ್ಕೊಂಡೆ ಹಾಂ 262 ನಾನು ಮುಡುಗನೆಲ್ಲ ಗುರ್ತಾಕೊಂಡಿದ್ದೀನಿ. 262 262 ಹಾರ ನೆನ್ನೆ ಬಿದ್ದಿದೆ. ಹಾರ ಹಾಂ ಒಂದು 5-6 ಲಕ್ಷ ರೂಪಾಯಿ ಹೂವು ಸುತ್ತಾ ಇದೆ. ಏನಾದ್ರು ಪ್ರಶಸ್ತಿ ಕೊಟ್ರಾ? ಏನೇನೋ ಮಾಡಿ ಹೋದ್ಸಲಿ ಪ್ರಶಸ್ತಿ ಕೊಟ್ಟಿದ್ರು. ಸ್ವಾಮಿ ರೈತರದ್ದು ಯಾರು ಪರಿಚಯ ಮಾಡ್ತೀರಾ? ಯಾವ ಊರಿಂದ? ಹೆಂಗೆ ನಾರಾಯಣಪ್ಪ ಅವ್ರದ್ದು ಹೆಂಗಿದೆ ಎತ್ತುಗಳು? ಎಲ್ಲ ಕರೆಕ್ಟಾಗಿ ಹೇಳು. ನಂಬರ್ 1 ಘಾಟಿಗೆಲ್ಲಪ್ಪ, ಅವರು ಹಳ್ಳಿ ಕಾಡಿಗೆ ನಂಬರ್ 1. ಆಮೇಲಿಂದ ಒಂದು 10 ಗಂಟೆ ಹಂಗೆ ಬರಲ್ಲ, ಒಂದು 10:30 11 ಗಂಟೆ ಎಲ್ಲ ರೈತರು ಬಂದು ನೋಡ್ತಾವ್ರು ನಾರಾಯಣಪ್ಪ ಅವ್ರಿಗೆ. ಒಂದು 10:30 ಹಂಗೆ ಬರ್ತೀನಿ. ನೋಡಿ ನಾನು ಎತ್ತುಗಳು ನೋಡ್ಕೊಂಡ್ ಬರ್ತೀನಿ, ಮೊಮ್ಮಗನ ಮಾತಾಡ್ಸ್ಕೊಂಡು ಅಣ್ಣ ಅಲ್ಲಿ ಎತ್ತು ನಿಂತ್ಕೊಂತೀನಿ. ಹಾಂ ನಡಿಯಣ್ಣ ಬಾಣ. ಆಮೇಲೆ ನನಗೆ ಎಲ್ಲಿ ಅವ್ರ ಮೊಮ್ಮಗ ಅವರಲ್ಲಿ 10 ಜೊತೆ ಎತ್ತು ಕಟ್ಟಿದ್ದಾರೆ.